ದೇರಳಕಟ್ಟೆಯ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಸಾಹಿತ್ಯ ಸಮ್ಮೇಳನ ಜನವರಿ 19ರಂದು ನಡೆಯಲಿದೆ. ದೇರಳಕಟ್ಟೆಯ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಜನವರಿ 19ರಂದು ಸಾಹಿತ್ಯ ಸಮ್ಮೇಳನ ರತ್ನೋತ್ಸವ 2010-11 ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಒಡಿಯೂರು ಶ್ರೀಗಳು ಆಶೀರ್ವಚನ ನೀಡಲಿದ್ದು, ನಿಟ್ಟಿ ವಿಶ್ವವಿದ್ಯಾಲಯದ ಕುಲಪತಿ ಎನ್ ವಿನಯ್ ಹೆಗಡೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭಾಧ್ಯಕ್ಷತೆಯನ್ನು ಏರಿಯ ಲಕ್ಷ್ಮೀನಾರಾಯಣ ಆಳ್ವ ವಹಿಸಲಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶಿಕ್ಷಣ, ಸಾಹಿತ್ಯ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಭಾರಿ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಭಾಸ್ಕರ ಗುಬ್ಬಳ್ಳಿ ಅವರಿಗೆ ಆ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಈ ಬಾರಿ ವಿದ್ಯಾರತ್ನ ಪ್ರಶಸ್ತಿಯನ್ನ ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರಿಗೆ ನಾವು ನೀಡಲಿಕ್ಕಿದ್ದೇವೆ. ಸಾಂಸ್ಕೃತಿಕ ಸಮ್ಮೇಳನದ ಕಾರ್ಯಕ್ರಮಗಳ ಬಗ್ಗೆ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಭಾಸ್ಕರ ಕುಕ್ಕೋಳ್ಳಿ ಪೂರಕ ಮಾಹಿತಿ ನೀಡಿದರು. ವಿದ್ಯಾಸಂಸ್ಥೆಗಳು ಕೇವಲ ಶೈಕ್ಷಣಿಕ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇರುವುದಲ್ಲ, ಅದರ ಜೊತೆಗೆ ನಾಡಿನ ಜನಾಂಗವನ್ನು ಮುನ್ನಡೆಸುವುದಕ್ಕೆ ಮತ್ತು ಅವರಲ್ಲಿ ಬೇರೆ ಬೇರೆ ರೀತಿಯ ಜ್ಞಾನ ವಿಕಾಸವನ್ನು ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎನ್ನುವಂಥದ್ದು ಪ್ರವೀಣ್ ಶೆಟ್ಟಿ ಅವರ ಒಂದು ಮಹತ್ವಾಕಾಂಕ್ಷೆ ಆಗಿದೆ. ಕಳೆದ ವರ್ಷವೇ ಅದನ್ನು ಮಾಡಬೇಕು ಅಂತ ಇದ್ರು ಅವರು. ವಾರ್ಷಿಕೋತ್ಸವ ಎಲ್ಲ ಮಾಡ್ತಾರೆ, ಆದರೆ ವಾರ್ಷಿಕೋತ್ಸವ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸ್ವಲ್ಪ ವ್ಯಾಪ್ತಿಯನ್ನ ಹಿಗ್ಗಿಸಿ. ಸಂಚಾಲಕಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಮುಖ್ಯ ಶಿಕ್ಷಕಿ ನಹೀಂ ಅಮೀದ್ ಈ ವೇಳೆ ಹಾಜರಿದ್ದರು. ನಂತೂರು ತಲಪಾಡಿಯ ಚತುಷ್ಪಥದ ಮಧ್ಯೆ ನೇತ್ರಾವತಿ ನದಿಗೆ ಕಟ್ಟಲಾಗುತ್ತಿರುವ ಹೊಸ ಸೇತುವೆಯ ಕಾಮಗಾರಿ ಭರದಿಂದ ಸಾಗುತ್ತಿದೆ. ನಂತೂರು ತಲಪಾಡಿ ಚತುಷ್ಪಥ ಹೆದ್ದಾರಿಯ ಕಾಮಗಾರಿ ಈಗಾಗಲೇ ಆರಂಭಗೊಂಡಿದೆ. ಈ ಮಧ್ಯೆ ಮೌನವಾಗಿ ಸಾಗಿರುವ ನೇತ್ರಾವತಿ ನದಿಯ ನೂತನ ಸೇತುವೆ ದಿನದಿಂದ ದಿನಕ್ಕೆ ಜನಾಕರ್ಷಣೆ ಪಡೆಯುತ್ತಿದೆ. ಈಗಾಗಲೇ 3ನೇ ಒಂದಂಶ ಕೆಲಸ ಪೂರ್ತಿಗೊಂಡಿದೆ. ಅಬ್ಬರದ ಸಲಹೆ ಮಧ್ಯೆಯೂ ಸೇತುವೆ ನಿರ್ಮಾಣ ಸುಲಭ ಸಾಧುವಲ್ಲ. ಆದರೆ ಇಲ್ಲಿ ಇವರು ಸಲೀಸಾಗಿ ನಡೆಸುವ ಕಾಮಗಾರಿ ವೀಕ್ಷಿಸಲು ಬರುವ ಜನರನ್ನು ನಿಭಾಯಿಸಲು ಕೆಂಪು ಪಟ್ಟಿ ಕಟ್ಟಲಾಗಿದೆ. ಸುಮಾರು 50 ಜನರ ತಂಡ ರಾತ್ರಿ ಹಗಲೆನ್ನದೇ ಕಾಮಗಾರಿಯಲ್ಲಿ ತೊಡಗಿರುವ ಕಾರಣ ಕೆಲಸ 3 ವರ್ಷದಲ್ಲಿ ಪೂರ್ತಿಯಾಗುವ ಲಕ್ಷಣವಿದೆ. ಈಗಾಗಲೇ 3 ಪಿಲ್ಲರ್ಗಳು ಎದ್ದು ನಿಂತಿದ್ದು, ಇನ್ನು 8 ಕಂಬಗಳು ನಿಲ್ಲಬೇಕಾಗಿದೆ. ಚತುಷ್ಪಥ ಕಾಮಗಾರಿ ಅರ್ಧವಾಗುವಾಗಲೇ ಸೇತುವೆ ಎದ್ದು ನಿಂತರೆ ಆಶ್ಚರ್ಯವಿಲ್ಲ. ಪರಮಪೂಜ್ಯ ಪೇಜಾವರ ಅಧೋಕ್ಷಜ ಮಠದ ವಿಶ್ವೇಶ್ವರ ತೀರ್ಥ ಶ್ರೀಪಾದರ ಸಾಮರಸ್ಯ ಯಾತ್ರೆಗೆ ಗುರುವಾರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹೆಜ್ಜೆ ಗುರುತು ಮೂಡಿಸಿದರು. ಉಡುಪಿ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದರು ಆರಂಭಿಸಿರುವ ಸಾಮರಸ್ಯ ಯಾತ್ರೆಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಕೈಜೋಡಿಸಿದ್ದಾರೆ. ನಗರ ಹೊರವಲಯದ ವಾಮಂಜೂರು ಅಂಬೇಡ್ಕರ್ ಕಾಲೋನಿಯಲ್ಲಿ ವೀರೇಂದ್ರ ಹೆಗಡೆ ಅವರು ಪೇಜಾವರ ಶ್ರೀಗಳ ಜೊತೆಗೆ ಹೆಜ್ಜೆ ಹಾಕಿದರು. ವಾಮಂಜೂರಿನ ಅಂಬೇಡ್ಕರ್ ಕಾಲೋನಿಯ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದ ಬಳಿ ನಡೆದ ಸಭೆಯಲ್ಲಿ ದಲಿತರನ್ನು ಉದ್ದೇಶಿಸಿ ಮಾತನಾಡಿದ ಹೆಗಡೆ, ವ್ಯಕ್ತಿಗೆ ಸ್ಥಾನಮಾನ ಸಿಕ್ಕರೆ ಜಾತಿಯ ಪ್ರಶ್ನೆ ಎದುರಾಗುವುದಿಲ್ಲ. ಆರ್ಥಿಕ ಬದಲಾವಣೆಯಾದರೆ, ವಿದ್ಯಾಭ್ಯಾಸ ಪ್ರಮಾಣ ಹೆಚ್ಚಿದರೆ ಅಸ್ಪೃಶ್ಯತೆ ತನ್ನಿಂದ ತಾನೇ ದೂರವಾಗುತ್ತದೆ. ಆದುದರಿಂದ ದಲಿತರು ಜ್ಞಾನಾರ್ಜನೆ ಮಾಡಬೇಕು, ಶಿಸ್ತುಬದ್ಧ ಆರ್ಥಿಕ ವ್ಯವಹಾರ ಕಲಿಯಬೇಕು ಎಂದರು. ವ್ಯವಸ್ಥೆ ಮಾಡ್ತದೆ ಏತ ಶೌಚಾಲಯ ಮಾತ್ರ ನೀನು ಉಪಯೋಗ ಮಾಡ್ತಿದ್ದೀರಿ. ಏತೋ ದಿಕ್ಕರೆ ಇಟ್ಲು ಪೋದು ತುಂಡ ಪಾಯ್ಕ ಕೋರಿದ ಗುಡಿ ಇಪ್ಪುಡು ಅದನ್ನ ಕಣಕದ ಅಟ್ಟಿ ಇಪ್ಪುಡು ಒಂಜೆ ಒಂಜೆ ತೊಂದ್ರೆ ಗೊತ್ತುಬೋಡು ಏಕೋಮಟ ನಿಕ್ಲಿಗೆ ಧ್ವನಿ ಬರ್ಪುಜ ಕೇಂದ್ರ. ಮಾನಸಿಕವಾಗಿ ಹಿಂದುಳಿದವರನ್ನು ಮುಂದೆ ತರಬೇಕಾಗಿದೆ. ಸರ್ಕಾರ ದಲಿತರ ಲೌಕಿಕ ಹಾಗೂ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡಿದೆ ಎಂದರು ಶ್ರೀಗಳು. ಧಾರ್ಮಿಕ ಆಚರಣೆ ಪಾಲಿಸುವಂತೆ ವಿನಂತಿಸಿದ ಸ್ವಾಮೀಜಿ ಕೆಲವು ಮಂತ್ರಗಳನ್ನು ಬೋಧಿಸಿದರು. ಕೇರಿಯ 100 ಮಂದಿ